ನೋಡ್ಕೊಂಡ್ ಬರ್ಬಾರ್ದೇನೆ. ಏನ್ ನೋಡ್ಕೊಂಡ್ ಬರೋದೋ ಏನೋ. ಯಾಕೆ ಗೊಣಗ್ತಿದ್ಯಾ? ಇದಾನೇನಪ್ಪ ನಿಮ್ಮ ಕುಲಪುತ್ರ ವಂಶೋದ್ಧಾರಕ ನನ್ ತಲೆ ಬಿಸಿ ಮಾಡಕ್ಕೆ. ಈಗಂತದ್ ಏನ್ ಮಾಡ್ದ ಅವನು? ಅವನಿಗೆ ಯಾವಾಗ ನೋಡಿದ್ರು ಅಕ್ಷರಂದು ಆ ಸ್ಕೂಲ್ದೇ ಚಿಂತೆ ಆಗೋಗಿದೆ ರೀ. ಪದೇ ಪದೇ ಕೇಳ್ತಾ ಇರ್ತಾನೆ, ಮದ್ವೆ ಆದ್ಮೇಲೆ ಅಕ್ಷರನ ಸ್ಕೂಲ್ ಬಿಡ್ಸಲ್ಲ ತಾನೆ ಅಂತ. ಅವನ್ಗೆ ಯಾಕಂತ ಚಿಂತೆ? ಇದ್ದಾಳಲ್ಲ ನಿಮ್ ಭಾವಿ ಸೊಸೆ, ಅವಳು ಅವಳ ಫ್ರೆಂಡ್ಸ್ ಹತ್ರ ಹೇಳ್ತಾ ಇದ್ಲಂತೆ, ಅವ್ರೇನಾದ್ರೂ ಸ್ಕೂಲ್ ಹೋಗ್ಬೇಡ ಅಂತ ಹೇಳಿದಿದ್ರೆ ನಾನ್ ಈ ಮದ್ವೆಗೆ ಒಪ್ಕೋತಾನೆ ಇರ್ಲಿಲ್ಲ ಅಂತ. ಅದಕ್ಕೆ ಅದ್ ನಮ್ಗೂ ಚೆನ್ನಾಗೇ ಗೊತ್ತಲ್ಲ, ಅದಕ್ಕೆ ಅಲ್ವಾ ಅವಳು ಫೇಕ್ ಪ್ರಾಮಿಸ್ ಮಾಡಿರೋದು. ಏನೋಪ್ಪ ಇಷ್ಟೆಲ್ಲ ಒದ್ದಾಡ್ಕೊಂಡು ನಾನ್ ಈ ಮದ್ವೆ ಮಾಡ್ಬೇಕೇನ್ರಿ? ನಡಿಲಿ ಬಿಡೆ. ಆ ಭುವನೇಶ್ವರಿ ಕೊಡ್ತಿರೋ ದುಡ್ಡು ನಮ್ ಖಜಾನೆ ತುಂಬ್ತಾ ಇದೆಯಲ್ಲ. ಅಲ್ಲ, ಮದ್ವೆ ಆದ್ಮೇಲೆ ಅಕ್ಷರಂಗೆ ಸ್ಕೂಲ್ ಬಿಡು ಅಂದ್ರೆ ಅವಳೇನ್ ಗಂಡನ ಬಿಟ್ಟು ಹೊರಟೋಗ್ತಾಳ? ನೋಡು, ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಜಾಬ್ಗಿಂತ ಗಂಡ ಮನೆ ಸಂಸಾರನೇ ಮುಖ್ಯ ಅಲ್ವಾ? ಒಂಥರ ನೀವ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಕಣ್. ಒಂಥರ ಅಲ್ವೇ? 100% ಸರಿಯಾಗೇ ಇದೆ. ಅಯ್ಯೋ ಅಂಜನೇಯ, ಈ ಬೇತಾಳಿನ ಹೆಂಗಪ್ಪ ಓಡಿಸೋದು? ಮಾವ, ಅಪ್ಪಯ್ಯ ಹೇಳ್ಕೊಟ್ಟಂಗೆ ಕಾಲ ಏಟಾದಂಗೆ ನಾಟಕ ಮಾಡ್ತೀನಿ. ಆಗ ನೀನು ತೋಳ್ನಾಗ ಎತ್ಕೊಂಡು 10 ಗಂಟೆ ಬರ್ತೀಯಾ? ಚಂಚು ನೋಡ್ಕೊಂಡ್ ಬರೋದಲ್ವಾ? ಮಾವ, ನೀನ್ ಈ ತರ ಕೈ ಹಿಡ್ತೀಯ ಅಂದ್ರೆ ನನ್ನ ಹೆಜ್ಜೆ ಬಿಡುತ್ತೀನಿ. ಪದೇ ಪದೇ ಇಸಾ ಕೊಡಿಯಾರನ್ನ ನಾವೇ ಕತ್ತಿಗೆ ಸಾಯಿಸ್ಬೇಕು, ಕಾಪಾಡಬಾರ್ದು. ತಾಳಿ ಕಟ್ತೀನಿ ಅಂದ್ಬಿಟ್ಟು ಕತ್ತಿಸುತ್ತೀನಿ ಅಂತಿಲ್ಲ ಮಾವ. ನೋಡೋ, ಸರಿ ಕೋಪ ಮಾಡ್ಕೋಬೇಡ ಮಾವ. ನೀನು ಕೋಪ ಮಾಡ್ಕೊಂಡ್ರೆ ಸಂದ ಕಾಣ್ತೀಯ. ಚಂಚು ಆಯ್ತಾಯ್ತು ಬಾ. ನಮ್ ರುದ್ರನಿಗೆ ಮಚ್ಚೇನಾಗದೆ ಅನ್ಸುತ್ತೆ. ಎಲ್ಗೋದ್ರೂ ಹೆಣ್ಣೈಕ್ಳು ಕಾಟ. ಎಲ್ಲ ಹೆಣ್ಣೈಕ್ಳು ಕಾಟ ಐತೆ, ಅದು ಬೀಳ್ಬೇಕಾದವ್ರೆ ಬಿದ್ದಿಲ್ವಲ್ಲ. ಇವತ್ತು ಅದಕ್ಕೆ ತಾನೇ ಹೋಯ್ತಾ ಇರೋದು. ಕೋವಿ ಹೆಂಗನ ಮಾಡಿ ಚಂಚಲ ಮುಂದೆ ಓಡಿಸ್ಲ. ಇಲ್ಲ, ಯೋಚನೆ ಮಾಡ್ತಾ ಅವನಿ. ಅಲ್ಲ ಚಂಚು, ಗಾಡಿಲಿ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಹೊಂಟ ಹೋಗ್ಬಿಡ್ತಿದ್ವಿ. ನನಗೂ ಹಂಗೆ ಅನಿಸ್ತೈತಕಲ್ಲ. ಯಾಕೆ ಗೊಂದ್ಲ? ಯಾರಿಗಾದ್ರೂ ಕೇಳ್ಬಿಡುಮ್ಮ. ರೇ, ಇವತ್ತಿಲ್ಲೇನಾದ್ರೂ ಸ್ಪೆಷಲ್ ಐತಾ? ಹೌದು, ಇವತ್ತಿಲ್ಲಿ ನಿಶ್ಚಿತಾರ್ಥ ನಡೀತಾ ಇದೆ. ನಿಶ್ಚಿತಾರ್ಥನ? ಯಾರ್ದು? ಆ ಹುಡುಗಿದು. ರುದ್ರಣ್ಣ, ಈ ಹುಡ್ಗಿ ಯಾರಣ್ಣ? ಆ ಹುಡ್ಗಿ ಮಗವ ನಾನೆಲ್ಲ ನೋಡ್ದಂಗ ಅನಿಸ್ತೈತೆ. ಲೋ ಬ್ಲೇಡ್, ಅವತ್ತು ಟೀಚರ್ ಅಮ್ಮನ ಮನೆಗೆ ಐಕ್ಳನ್ನೆಲ್ಲ ಕರ್ಕೊಂಡು ಹೋಗಿದ್ವಲ್ಲ, ಅವತ್ತು ಈ ಹುಡುಗಿನ ನೋಡ್ಬೇಕಲ್ಲ. ಹೌದಾ? ಹಂಗಾರೆ ಯಾರಿರ್ಬೋದು? ಅವ್ರ ಹಟ್ಟಿನಾಗ ಇದ್ರು ಅಂದ್ಮ್ಯಾಕೆ ಇನ್ಯಾರಿರ್ತಾರೆ? ಅವ್ರ ತಂಗಿನೇ ಇರ್ಬೋದು. ಓಹೋ, ಹಂಗಾರೆ ಟೀಚರ್ ಮನಿನ ಕರ್ದಿರೋದು ಅವ್ರ ತಂಗಿ ನಿಶ್ಚಿತಾರ್ಥಕ್ಕೆ. ಬನ್ನಿ ಇಲ್ಲಿ, ಬನ್ನಿ. ನಂದು ಹಿಡಿದು ಫೋಟೋ ತೆಗಿ. ರುದ್ರಣ್ಣ, ಹುಡುಗ ಇವನೇನೇನ? ಲೋ ಭೀಮಾ, ಅವ್ನು ಹಾಕಿರೋ ಬಟ್ಟೆ ನೋಡಿದ್ರೆ ಇವನೇ ಅನಿಸ್ತೈತಕ್ಕಲ್ಲ. ಲೋ ಬ್ಲೇಡ್, ಅವತ್ತು ಟೀಚರ್ ಅಮ್ಮನ್ನ ಗಾಡಿಲಿ ಕೂರ್ಸ್ಕೊಂಡು ಹೋದ್ನಲ್ಲ, ಇವನೇ ಅಲ್ವಾ ಅವನು?
ಬಿಯೋ ಬಿಯೋ ಸರಿ ನಾವು ಹೊರಡ. ಇವಳೆ ನನ್ನ ತಂಗಿ ಅದಿತಿ ಅಂತ. ಇವರೇ ಹುಡ್ಗ ಶಶಾಂಕ್. ಹಾಯ್. ಅಕ್ಕ ನೀವು ಮಾತಾಡ್ತಾರಿ, ನಾವು ಫೋಟೋ ತಗೊಳ್ತೀವಿ. ಆಮೇಲೆ ಫ್ರೀ ಇರಲ್ಲ ಇವರು. ಟೀಚರಮ್ಮ, ಜೋಡಿ ಸ್ಯಾನೆ ಸಂದಾಗೈತೆ. ಥ್ಯಾಂಕ್ಸ್. ನನಗೆ ಸ್ವಲ್ಪ ಕೆಲಸ ಇದೆ, ನೀವೇನು ಸಂಕೋಚ ಪಟ್ಕೋಬೇಡಿ. ನಿಮ್ಮನೆ ಫಂಕ್ಷನ್ ಅಂತ ಅನ್ಕೊಳ್ಳಿ, ನಿಶ್ಚಿತಾರ್ಥ ಮುಗಿಯೋವರೆಗೂ ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋಗಿ. ಟೀಚರಮ್ಮ, ಇಟೊಂದು ಹೇಳ್ತೀರ ಅಂದ್ಮ್ಯಾಕೆ ನಾನು ಹೋಯ್ತೀನ. ಥ್ಯಾಂಕ್ಸ್. ಟೀಚರಮ್ಮ, ನಿಮ್ಗೇನೋ ಹೇಳ್ಬೇಕಾಗಿತ್ತು. ಹೇಳಿ. ಅದು ಟೀಚರಮ್ಮ, ಈ ಸೀರೆನಾಗೆ ನೀವು ಸಾನೆ ಸಂದಾಕ ಅಂತ ಇದ್ದೀರಾ. ಥ್ಯಾಂಕ್ಸ್ ಒನ್ಸ್ ಅಗೇನ್.